ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬುಕ್ಕವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವೆ ನಡೆಯುತ್ತಾ ಇರುವಂತಹ ಯುದ್ಧ ಈಗ ಮಾರಣಾಂತಿಕ ಅಥವಾ ತುಂಬಾ ಅಪಾಯಕಾರಿ ಹಂತಕ್ಕೆ ತಲುಪಿದೆ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದ್ರೆ ಅಮೆರಿಕ ಭೂಸೇನೆಯನ್ನ ಇರಾನ್ನ ಭೂಮಿಯಲ್ಲಿ ಇಳಿಸುವ ಸಿದ್ಧತೆ ಮಾಡಿಕೊಳ್ತಾ ಇದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಒಂದಲ್ಲ ಎರಡಲ್ಲ, ಆರಂಭದಲ್ಲಿ ಕೇವಲ 3,082ನೇ ಏರ್ಬೋರ್ನ್ ಡಿವಿಷನ್ ಕಡೆಯಿಂದ ಬರ್ತಾರೆ ಸೈನಿಕರು ಅಂತ ಹೇಳಲಾಗ್ತಿತ್ತು. ಆ ನಂತರ 2,000 ನೌಕಾದಳದವರು ಬರ್ತಾರೆ ಅಂತ ಹೇಳಲಾಯಿತು. ಈಗ 10,000 ವಿತ್ ಮಿಲಿಟರಿ ವೆಹಿಕಲ್ಸ್ ಇಳಿಸ್ತಾರೆ ಇರಾನಿಗೆ ಅಮೆರಿಕದವರು, ಡೊನಾಲ್ಡ್ ಟ್ರಂಪ್ ಅಂತ ಸುದ್ದಿಗಳು ಬರ್ತಾ ಇದೆ. ಸೊ ಏನಿದು ಸುದ್ದಿಗಳು? ಅದರ ಜೊತೆಗೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಇರಾನ್, ಈ ಕ್ಷಣಕ್ಕೆ, ನೀವು ನಮ್ಮ ಭೂಮಿಯ ಮೇಲೆ ಕಾಲಿಡುವ ಕ್ಷಣಕ್ಕೆ ನಾವು 40 ವರ್ಷಗಳಿಂದ ಕಾಯ್ತಾ ಇದ್ದೀವಿ. ಬನ್ನಿ, ನಿಮಗೆ ಸ್ವಾಗತ. ನಿಮ್ಮನ್ನ ನಮ್ಮ ನೆಲದಲ್ಲಿ ಕೊಲ್ಲೋದಕ್ಕೆ ನಾವು 4 ದಶಕಗಳಿಂದ ಕಾಯ್ತಾ ಇದ್ದೀವಿ. ಈ ನೆಲದ ಮೇಲೆ ಕಾಲಿಡುವ ಒಬ್ಬನೇ ಒಬ್ಬ ಅಮೆರಿಕದ ಸೈನಿಕನು ಸಹ ಜೀವಂತ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಇರಾನ್ ಸವಾಲು ಹಾಕಿದೆ. ಸೊ ಏನ್ ನಡೀತಿದೆ ಡೆವಲಪ್ಮೆಂಟ್? ಈ ಟ್ರಂಪ್ ಯುದ್ಧ ವಿರಾಮದ ಹೆಸರಿನಲ್ಲಿ ಆ ಗ್ಯಾಪ್ ಅಲ್ಲಿ ಇದು ಯಾವುದು ಷಡ್ಯಂತ್ರ, ಕುತಂತ್ರ, ವಾಸ್ತವದಲ್ಲಿ ಏನಾಗ್ತಿದೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಫೆಬ್ರವರಿ 28ನೇ ತಾರೀಕು 2026ಕ್ಕೆ ಮಾತುಕತೆಗಳ ನಡುವೆ ದ್ರೋಹದಿಂದ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ನಡೆಸ್ತು. ಆ ನಂತರ ಏನಾಯ್ತು? ಇರಾನ್ ಯಾವ ರೀತಿ ಹಿಟ್ಟಾಡಿಸ್ಕೊಂಡು ಹೊಡಿತಾ ಇದೆ ಟು ಬೋತ್ ಇಸ್ರೇಲ್ ಮತ್ತು ಅಮೆರಿಕ ನಿಮಗೆಲ್ಲ ಗೊತ್ತೇ ಇದೆ. ಪ್ರತಿದಿನ ನಾನು ಅದ್ರ ಬಗ್ಗೆ 2ರಿಂದ 3 ವಿಡಿಯೋ ಮಾಡ್ತಿದ್ದೀನಿ, ಅವುಗಳನ್ನ ನೋಡಬಹುದು. ಈಗ ಇವತ್ತಿನ ವಿಚಾರಕ್ಕೆ ಬರೋದಾದ್ರೆ ಮೊನ್ನೆ ನಿಮ್ಗೆ ಹೇಳಿದ್ದೆ, ಅಮೆರಿಕ ಭೂಸೇನೆಯನ್ನ ಕಳಿಸಿ ಬೂಟ್ಸ್ ಆನ್ ದ ಗ್ರೌಂಡ್ಗೆ ರೆಡಿ ಆಗ್ತಿದೆ, ಭೂ ಯುದ್ಧಕ್ಕೆ ರೆಡಿ ಆಗ್ತಿದೆ. ಅದರಲ್ಲೂ ವಿಶೇಷವಾಗಿ ಖರ್ಗ್ ದ್ವೀಪ ಏನಿದೆಯಲ್ಲ, ಇರಾನ್ನ ಬಹು ಮುಖ್ಯವಾದಂತಹ ಖರ್ಗ್ ದ್ವೀಪ, ಇರಾನ್ ರಫ್ತು ಮಾಡುವಂತಹ ರಫ್ತು ಮಾಡುವಂತಹ ತೈಲದಲ್ಲಿ 90%, 90% ಆಯಿಲ್ ಅಲ್ಲೇ ಪ್ರೊಸೆಸ್ ಆಗೋದು. ಆ ಒಂದು ದ್ವೀಪವನ್ನ ಕೈವಶ ಮಾಡ್ಕೊಂಡ್ರೆ ಹೊರ್ಮುಜ್ ಸ್ಟ್ರೇಟ್ ಅನ್ನ ಬಿಡುಗಡೆಗೊಳಿಸಬಹುದು, ಸಂಚಾರ ಮುಕ್ತ ಮಾಡಬಹುದು ಅನ್ನೋದು ಅಮೆರಿಕ ಲೆಕ್ಕಾಚಾರ. ಹಾಗಾಗಿ ಭೂಸೇನೆಯನ್ನ ಕಳಿಸುತ್ತೆ ಅನ್ನುವಂತ ಮಾಹಿತಿ ಬಂತು. ಆರಂಭದಲ್ಲಿ ಬಂದಿದ್ದೇನು ಅಂದ್ರೆ, 82nd ಏರ್ಬೋರ್ನ್ ಡಿವಿಷನ್ ಅಲ್ದ 3,000 ಸೈನಿಕರು ಅಲ್ಲಿ ಇಳಿತಾರೆ ಅಂತ. ಆ ನಂತರ ಬಂದಿದ್ದಂತಹದ್ದು, ನೇವಿ ಸೀಲ್ಗಳು ಇಳಿತಾರೆ 2ರಿಂದ 2,500ವರೆಗೆ. ಯಾರು? ಬರೀ ನೇವಿ ಸೀಲ್ 2,500 ಅಲ್ಲ, ಅದ್ರ ಜೊತೆಗೆ 82nd ಏರ್ಬೋರ್ನ್ ಡಿವಿಷನ್ ಸೈನಿಕರು ಇಳಿತಾರೆ ಅಂತ. ಅವರೆಲ್ಲ ಎಕ್ಸ್ಪರ್ಟ್ಗಳು, ಹೊಸ ದೇಶಕ್ಕೆ ಹೊಸ ಜಾಗಕ್ಕೆ ಹೋಗಿ ಆ ಜಾಗವನ್ನ ತಮ್ಮ ಹತೋಟಿಗೆ ತೆಗೆದುಕೊಳ್ಳೋದು, ವಶಪಡಿಸಿಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಆದಂತಹ ತಂಡಗಳಿವು. ಈಗ ಹೊಸದಾಗಿ ಸುದ್ದಿ ಬರ್ತಿರೋದು, ಅವರು ಮಾತ್ರ ಅಲ್ಲ, 10,000 ಇತರೆ ಸೈನಿಕರು ಸಹ, ಅಮೆರಿಕದ ಸೈನಿಕರು ಇರಾನ್ ಕಡೆ ಮುಖ ಮಾಡಿದ್ದಾರೆ. ಪ್ರಯಾಣ ಆರಂಭ ಆಗಿದೆ. ಅವರೆಲ್ಲರೂ ಸಹ ಬರ್ತಿದ್ದಾರೆ. ಅವರು ಮಾತ್ರ ಬರ್ತಿಲ್ಲ, ಅವರ ಜೊತೆಯಲ್ಲಿ ಮಿಲಿಟರಿ ವೆಹಿಕಲ್ಗಳು ಸಹ ಬರ್ತಿದ್ದಾವೆ. ಮಿಲಿಟರಿ ವೆಹಿಕಲ್ಗಳು ಸಹ ಈ ಯುದ್ಧದ ಭಾಗವಾಗ್ಲಿಕ್ಕೆ, ಈ 10,000 ಜನ ಸೈನಿಕರಿಗೆ ಬಳಕೆಗೆ ಅಂತ ಬರ್ತಿದ್ದಾವೆ ಅಂತ. ಅಲ್ಲಿಗೆ 3, 2 ಪ್ಲಸ್ 10, 15,000 ಅಮೆರಿಕದ ಸೈನಿಕರು ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ, ಭೂ ಯುದ್ಧ ನಡೆಸೋದಕ್ಕೆ, ಆಕ್ರಮಣ ನಡೆಸೋದಕ್ಕೆ ಬರ್ತಿದ್ದಾರೆ ಅನ್ನುವಂತಹದ್ದು ಮಾಹಿತಿ. ಆ 10,000 ಸೈನಿಕರು ಹೇಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ಇನ್ನು ಸ್ಪಷ್ಟವಾದ ಮಾಹಿತಿ ಇಲ್ಲ. ಬಟ್ ಈ 3,000 ಮತ್ತು 2,500 ಇರುವಂತಹ ಏನು 82nd ಏರ್ಬೋರ್ನ್ ಡಿವಿಷನ್ ಮತ್ತೆ ನೇವಿ ಸೀಲ್ಗಳು ಏನಿದ್ದಾರೆ, ಅವರನ್ನ ಹೊತ್ತು USS ಬಾಕ್ಸರ್ ಅನ್ನುವಂತಹ ಯುದ್ಧ ನೌಕೆ ಅರ್ಧ ದಾರಿಗೆ ಬಂದಾಗಿದೆ. ಇನ್ನೇನು 3-4 ದಿನಗಳಲ್ಲಿ ತಲುಪುತ್ತೆ, ಇರಾನ್ ಬಳಿ, ತೀರದ ಬಳಿ ಬಂದು ತಲುಪುತ್ತೆ, ಅಥವಾ ಆ ಗಡಿಗೆ ಬಂದು ತಲುಪುತ್ತೆ, ಜಲಗಡಿಗೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಇರಾನ್ ಮೊದಲನೇ ದಿನದಿಂದ ಯಾವ ರೀತಿ ಅಮೆರಿಕಾಗೆ ತಿರುಗೇಟು ಕೊಡ್ತಾನೆ ಇದೆಯೋ, ಮಾತಲ್ಲೂ ಕೊಡ್ತಿದೆ, ಕ್ರಿಯೆಯಲ್ಲೂ ಕೊಡ್ತಾ ಇದೆ, ಯುದ್ಧದಲ್ಲೂ ಕೊಡ್ತಾ ಇದೆ, ಮಿಸೈಲ್ ಅಲ್ಲೂ ಕೊಡ್ತಾ ಇದೆ, ಎಲ್ಲ ರೀತಿ ಕೊಡ್ತಿದೆ. ಅದೇ ರೀತಿ ಈಗ ಮಾತಲ್ಲಿ ಹೇಳಿದೆ, ನಿಮ್ಮ ಬರುವಿಕೆಗೆ ಸ್ವಾಗತ, ನೀವು ಬರ್ತೀರಿ ಅಂತ 40 ವರ್ಷದಿಂದ ಕಾಯ್ತಾ ಇದ್ದೀವಿ. ನಮ್ಮ ನೆಲದ ಮೇಲೆ ಅಮೆರಿಕ ಸೈನಿಕರು ಸಾಯೋದನ್ನು ನೋಡೋದಕ್ಕೆ ನಾವು ಕಾತುರರಾಗಿ ಕಾಯ್ತಾ ಇದ್ದೀವಿ. ಬರ್ದಿಟ್ಕೊಳ್ಳಿ, ನಮ್ಮ ನೆಲದ ಮೇಲೆ ಕಾಲಿಡುವಂತಹ ಒಬ್ಬನೇ ಒಬ್ಬ ಅಮೆರಿಕ ಸೈನಿಕ ಸಹ ಜೀವಂತವಾಗಿ ತನ್ನ
ನಾಡಿಗೆ ವಾಪಸ್ ಹೋಗಲ್ಲ, ಅಮೆರಿಕಾಗೆ ವಾಪಸ್ ಹೋಗಲ್ಲ ಅಂತ ಇರಾನ್ IRGC ಸ್ಪಷ್ಟವಾಗಿ ಹೇಳಿದೆ. ಅಂದ್ರೆ ದೇರ್ ವಿಲ್ ಬಿ ಬ್ಲಡಿ ವಾರ್, ರಕ್ತ ಸಿಕ್ತವಾದಂತಹ ಯುದ್ಧ ಆಗುತ್ತೆ ಅಂತ ಇರಾನ್ ಆಲ್ರೆಡಿ ಹೇಳ್ಬಿಟ್ಟಿದೆ. ಹಾಗಾದ್ರೆ ಇರಾನ್ ಕೈಯಲ್ಲಿ ಅಷ್ಟು ಶಕ್ತಿ ಇದೆಯಾ ಅಂತಂದ್ರೆ, ಇರಾನ್ ಶಕ್ತಿ ಈ 15,000 ಜನರನ್ನ ಈಸಿಯಾಗಿ ಫೈಟ್ ಮಾಡುತ್ತೆ. ಯಾಕೆಂದ್ರೆ IRGC, ಈಗ ಯುದ್ಧ ಮಾಡ್ತಿರೋದು IRGC, ಇರಾನ್ ಆರ್ಮಿ ಅಲ್ಲ. ಈ ಹಿಂದೆನೂ ಹೇಳಿದ್ದೆ ನಿಮಗೆ, ಇರಾನ್ ಆರ್ಮಿ ಬೇರೆ, IRGC ಬೇರೆ. IRGC ಸರ್ವೋಚ್ಚ ನಾಯಕನಿಗೆ ಅಡಿಯಲ್ಲಿ ನೇರವಾಗಿ ಬರುವಂತಹದ್ದು. ಸರ್ವೋಚ್ಚ ನಾಯಕನ ಆರ್ಡರ್ಸ್ ನ ಮಾತ್ರ ಅದು ಪಡ್ಕೊಳ್ಳೋದು, ಒಪ್ಪಿಕೊಳ್ಳೋದು. ಇರಾನ್ನ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರೆಸಿಡೆಂಟ್ ಹೇಳಿದ್ರೆ ಅದು ಮಾತು ಕೇಳಲ್ಲ. ಅವರ ಮಾತು ಕೇಳುವ ಸೈನ್ಯ ಅದು ಬೇರೆ, ಅದು ಇರಾನ್ ಸೇನೆ. ಇದು IRGC, ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ಸ್ ಕಾರ್ಪ್ಸ್. ಸೊ ಈ IRGC ಏನಿದೆಯಲ್ಲ, ಅದು 1.6 ಲಕ್ಷದಿಂದ 1.8 ಲಕ್ಷ ಸೈನಿಕರನ್ನು ಹೊಂದಿದೆ. ಬಟ್ ಇವರ ಟ್ರೈನಿಂಗು, ಇವರ ಕೆಪಾಸಿಟಿ ನೆಕ್ಸ್ಟ್ ಲೆವೆಲ್. ಮಿಸೈಲ್ಗಳು ಎಲ್ಲ ಕಂಟ್ರೋಲ್ ಇವ್ರ ಕೈಲೇ ಇರೋದು. ಇರಾನಿಯನ್ ಆರ್ಮಿ ಕೈಲಿ ಏನೂ ಇಲ್ಲ ಆ ಥರದ್ದು. ಅವ್ರೇನಿದ್ರು ಹೊರಗಡೆಯಿಂದ ಒಳಗಡೆಗೆ ಯಾರಾದ್ರೂ ಶತ್ರು ಸೈನ್ಯ ಬಂದ್ರೆ ಆಗ ಅವರು ಫೀಲ್ಡ್ಗೆ ಇಳಿತಾರೆ. ಇಲ್ಲಿಯವರೆಗೆ ಅಟ್ಯಾಕ್ ಮಾಡ್ತಿರೋದು, ಇವತ್ತಿನವರೆಗೆ ಅಟ್ಯಾಕ್ ಮಾಡ್ತಿರೋದು IRGC. ಇನ್ನು ಇರಾನ್ ಆರ್ಮಿ ಎಷ್ಟಿದೆ? 6 ಲಕ್ಷಕ್ಕಿಂತ ಹೆಚ್ಚು ಯೋಧರನ್ನ ಹೊಂದಿದೆ ಇರಾನ್ ಆರ್ಮಿ. 6 ಲಕ್ಷಕ್ಕಿಂತ ಹೆಚ್ಚು. ಅಷ್ಟೇನಾ? ಅಷ್ಟು ಮಾತ್ರ ಅಲ್ಲ, ಸುಮಾರು 2,000 ಯುವಕರು ಯುವತಿಯರು ಇರಾನ್ನಲ್ಲಿ ಗನ್ ಟ್ರೈನಿಂಗ್ ಸರ್ಕಾರದಿಂದಲೇ ಪಡೆದಿದ್ದಾರೆ ಅಂತವರು ಇದ್ದಾರೆ, ಮತ್ತು ಅಂತವರು ನೋಂದಣಿ ಮಾಡ್ಕೊಂಡಿರ್ತಾರೆ. ಯುದ್ಧದ ಸನ್ನಿವೇಶ ಬಂದ್ರೆ ಅವರು ಒಂದೇ ನಿಮಿಷದಲ್ಲಿ ಗನ್ ಕೈಗೆ ಹಿಡ್ಕೊಂಡು ಯುದ್ಧ ಭೂಮಿಗೆ ಇಳಿದು ಬಿಡ್ತಾರೆ. ಹಾಗಿರಬೇಕಾದ್ರೆ ಇಡೀ ದೇಶದಲ್ಲಿ ಆ ಮಟ್ಟಕ್ಕೆ ಸೈನ್ಯ, IRGC, ಸಾರ್ವಜನಿಕರು, ಟ್ರೈನ್ಡ್ ಸಾರ್ವಜನಿಕರು ಎಲ್ಲ ಸೇರಿದ್ರೆ 2.25 ಕೋಟಿಗಿಂತ ಹೆಚ್ಚು ಯೋಧರಾಗ್ಬಿಡ್ತಾರೆ ಇರಾನ್ಗೆ. 15,000 ಇವ್ರೇನ್ ಕಳಿಸ್ತಿದಾರಲ್ಲ, ಇವ್ರ ಮುಂದೆ ನಿಲ್ಲಕ್ಕಾಗತ್ತಾ ಅನ್ನುವಂಥದ್ದು ಈಗ ಪ್ರಶ್ನೆ. ಅದರ ಜೊತೆಗೆ ಇರಾನ್ನ ಜಿಯೋಗ್ರಫಿ ನೋಡಿದಾಗ, ನೀವು ಭೂಗೋಳವನ್ನ ನೋಡಿದಾಗ, ಸಾಕಷ್ಟು ಬೆಟ್ಟ ಗುಡ್ಡಗಳಿಂದ ಕೂಡಿರುವಂತಹ ದೇಶ ಅದು. ಸಣ್ಣ ದೇಶ ಅಲ್ಲ, ತುಂಬಾ ದೊಡ್ಡ ದೇಶ ಅದು. ಇರಾನ್ ಸಣ್ಣ ದೇಶ ಅಲ್ಲ, ವಿಶಾಲವಾದಂತಹ ದೇಶ ಅದು. ಜಗತ್ತಿನ 15ನೇ ಅತಿ ದೊಡ್ಡ ದೇಶ ಅದು. ಇರಾಕ್ ಎಲ್ಲ ಅದ್ರ ಮುಂದೆ ಇಷ್ಟಿಷ್ಟು ಕಾಣ್ತದೆ. ಇರಾಕ್ ಪುಟ್ಟ ದೇಶ, ಇರಾನ್ ಸಿಕ್ಕಾಪಟ್ಟೆ ದೊಡ್ಡ ದೇಶ. ಆದ್ರೆ ಅಲ್ಲಿ ಮರುಭೂಮಿ ಇದೆ, ಅಲ್ಲಿ ಜನ ಇಲ್ಲ. ಬೆಟ್ಟ ಗುಡ್ಡ ಪ್ರದೇಶಗಳಿದ್ದಾವೆ, ಅಲ್ಲಿ ಜನಸಂಖ್ಯೆ ಕಡಿಮೆ. ಹಾಗಾಗಿ ಅದ್ರ ಜನಸಂಖ್ಯೆ ಕಡಿಮೆ ಇದೆ, ಬಟ್ ವಿಸ್ತಾರವಾದಂತಹ ಜಾಗ. ಆ ರೀತಿ ಇರಬೇಕಾದ್ರೆ ಗೊರಿಲ್ಲಾ ವಾರ್ಫೇರ್ ಅಲ್ಲಿ ಟ್ರೈನ್ ಆಗಿರುವಂತಹ ಸಾರ್ವಜನಿಕರು ಇದ್ದಾರೆ, ಆರ್ಮಿಯವರು ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲ ಬೆಟ್ಟ ಗುಡ್ಡಗಳ ಮೇಲೆ ಹೋಗಿ ಪೊಸಿಷನ್ ತಗೊಂಡು ಹಿಟ್ಟಿಂಗ್ ಪೊಸಿಷನ್ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಅಮೆರಿಕ ಸೈನಿಕರು ಇಳಿದ್ರೆ ಏನಾಗ್ಬೇಡ ಅವ್ರ ಗತಿ. ಸಾಧ್ಯ ಇದೆಯಾ ಅಮೆರಿಕದವರು ಇವರನ್ನ ಏನಾದ್ರೂ ಮುಟ್ಟೋದಕ್ಕೆ? ಇದೇ ರೀತಿಯಾದಂತಹ ದುಸ್ಸಾಹಸವನ್ನ, ದುರಹಂಕಾರವನ್ನ ಈ ಹಿಂದೆ ವಿಯೆಟ್ನಾಂ ಅಲ್ಲಿ ತೋರಿಸಿದ್ರು ಅಮೆರಿಕದವರು. ಏನು ಪುಟ್ಟ ರಾಷ್ಟ್ರ ಅದು, ಸಣ್ಣ ಸೈನ್ಯ, ಅದನ್ನು ಹೀಗೆ ಹೊಸಕ್ಕಾಕಿ ಬಂದ್ಬಿಡ್ತೀವಿ ಅಂತ ಇದ್ರು. ಹೀಗೆ ಹೋಗಿ ಹಾಗೆ ಬುಟ್ಗಾಲಲ್ಲಿ ಹೊಸಕ್ಕಿ ವಾಪಸ್ ಬಂದ್ಬಿಡ್ತೀವಿ. ವಿಯೆಟ್ನಾಂ ಎಲ್ಲ ಒಂದು ದೇಶನ, ಆರ್ಮಿನೇ ನೆಟ್ಟಿಗಿಲ್ಲ ಅವ್ರಿಗೆ ಯೂನಿಫಾರ್ಮ್ ತಗೊಳಕ್ ದುಡ್ಡಿಲ್ಲ ಅವ್ರ ಹತ್ರ. ಇನ್ನು ನಮ್ಮನ್ನ ಗೆದ್ದು ಬಿಡ್ತಾರ ಯುದ್ಧದಲ್ಲಿ? ನಾವು ಪರಮಾಣು ಶಕ್ತಿ ಅಂತ ಅಮೆರಿಕ ಹೋಗಿತ್ತು. ಅಧಿಕೃತ ಅಂಕಿಅಂಶಗಳ ಪ್ರಕಾರ 58,000 ಅಮೆರಿಕ ಯೋಧರು, ಅಮೆರಿಕ ಸೈನಿಕರು ಜೀವ ಕಳ್ಕೊಂಡ್ರು. 58,000. ಏನು ಬ್ಯಾಕ್ ಟು ಬ್ಯಾಕ್ ಒಂದೊಂದು ದಿನಕ್ಕೆ 200, 300, 500, 1000 ಅಂತ ಹೆಣಗಳು ಬಂದಿದ್ದು. ಅಮೆರಿಕದಲ್ಲಿ ಆಗ ಅತಿ ದೊಡ್ಡ ಕೆಲಸ ಯಾರಿಗೆ ಗೊತ್ತಾ ಕೊಟ್ಟಿದ್ದು? ಶವಪೆಟ್ಟಿಗೆಗಳು ಮಾಡುವಂತಹ ಕಂಪನಿಗಳಿಗೆ. ಪ್ರತಿದಿನ 2-3 ಸಾವಿರ ಶವಪೆಟ್ಟಿಗೆ ಬೇಕಾಗಿತ್ತು. 2-3 ಸಾವಿರ ಶವಪೆಟ್ಟಿಗೆಗಳು. ಹೇಗೆ? ಗೊರಿಲ್ಲಾ ವಾರ್ಫೇರ್. ವಿಯೆಟ್ನಾಂ ಗೊರಿಲ್ಲಾ ವಾರ್ಫೇರ್ ಮಾಡಿತು. ಬೆಟ್ಟ ಗುಡ್ಡ ಕಾಡು ಎಲ್ಲೆಲ್ಲೋ ಬಚ್ಚಿಟ್ಕೊಳ್ತು. ಮತ್ತು ತನಗೆ ಸಿಕ್ಕ ಒಂದೊಂದು ವಸ್ತುವನ್ನು ಅಲ್ಲಿನ ಪ್ರಜೆಗಳು ಆಯುಧ ಮಾಡಿಕೊಂಡ್ರು. ಮನೆಯಲ್ಲಿ ತರಕಾರಿ ಕಟ್ ಮಾಡೋ ಕತ್ತಿಯಿಂದ ಹಿಡಿದು ಕೊಡಲಿ, ಕುಡುಗೋಲು, ಗಡಾರಿ, ಏನ್ ಸಿಕ್ಕಿದ್ರೆ ಅದೇ ವೆಪನ್. ಅಮೆರಿಕ ಸೈನಿಕರು ಎಲ್ಲಿ ಕಂಡ್ರೆ ಅಲ್ಲಿ ಫಿನಿಶ್. 58,000 ಅಮೆರಿಕ ಸೈನಿಕರ ಹೆಣಗಳಾದ್ರು. ಆ ಸಿಟ್ಟಿಗೆ ಸೋಲ್ಲೇಬೇಕಾದಂತಹ ಸನ್ನಿವೇಶ ಬಂದಾಗ ಅಲ್ಲಿಂದ ಪಲಾಯನ ಮಾಡೋದಕ್ಕಿಂತ ಮೊದಲು ಅಮೆರಿಕ ಮಾಡಿದಂತಹ ನೀಚಾತಿ ನೀಚ ಕೃತ್ಯ ಅಂದ್ರೆ
ಕೆಮಿಕಲ್ ಅನ್ನ, ವಿಷಕಾರಿ ಕೆಮಿಕಲ್ ಅನ್ನ ಇವರೆಲ್ಲ ಕಾಡಲ್ಲಿ ಬಚ್ಚಿಟ್ಕೊಂಡು ಫೈಟ್ ಮಾಡ್ತಿದ್ರಲ್ಲ, ಕಾಡುಗಳ ಮೇಲೆ ಸಿಂಪಡಿಸ್ಬಿಡ್ತೆ ಹೆಲಿಕಾಪ್ಟರ್ ಕೈಯಲ್ಲಿ. ಸಾಕಷ್ಟು ಜನಕ್ಕೆ ಏನೇನೋ ರೋಗಗಳು ಇವತ್ತಿಗೂ ನರಳುತ್ತಾ ಇದ್ದಾರೆ. ಜೆನೆಟಿಕಲ್ ಪ್ರಾಬ್ಲಮ್ಸ್ ಇದೆ. ಕೆಮಿಕಲ್ ಅಟ್ಯಾಕ್ ಆ ಮಟ್ಟಕ್ಕೆ ಮಾಡಿಬಿಟ್ಟು ಆಮೇಲೆ ವಾಪಸ್ ಓಡ್ ಬಂದರು ಅಮೆರಿಕದವರು. ಅದು ಅಮೆರಿಕದ ಹಿಸ್ಟ್ರಿಯಲ್ಲಿ ಅತಿ ದೊಡ್ಡ ಸೋಲು. ಅದನ್ನು ಮೀರಿಸುವ ದೊಡ್ಡ ಸೋಲು ಇರಾನ್ನಲ್ಲಿ ಆಗುವ ಎಲ್ಲ ಸಾಧ್ಯತೆಗಳು ಇದಾವೆ. ಎಲ್ಲ ಸಾಧ್ಯತೆ ಇದೆ. 15,000 ಮಿಲಿಟರಿ ಕಳಿಸ್ತಿದ್ದೀರಲ್ಲ, ಇರಾನ್ ಏನ್ ಸುಮ್ನೆ ಕೂತಿರುತ್ತಾ? ಚಾನ್ಸೇ ಇಲ್ಲ. ರಷ್ಯಾ ಸುಮ್ನೆ ಕೂತಿರುತ್ತಾ? ಚಾನ್ಸ್ ಇಲ್ಲ. ಚೈನಾ ಸುಮ್ನೆ ಕೂತಿರುತ್ತಾ? ಚಾನ್ಸ್ ಇಲ್ಲ. ಏನು ಚಾನ್ಸ್ ಇಲ್ಲ. ಮತ್ತೆ ಇರಾನ್ಗೆ ಓಪನ್ ಲೈಸೆನ್ಸ್ ಕೊಟ್ಟಂಗೆ ಇನ್ನು ಹೊಸದಾಗಿ ಏನಾದ್ರು ಬಚ್ಚಿಟ್ಟಿದ್ರೆ ಮಿಸೈಲ್ಗಳನ್ನ, ಅದನ್ನು ಹೊರಗಡೆ ತೆಗೆಯೋದಕ್ಕೊಂದು ಸದಾವಕಾಶ. ಮತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿ ದಾಳಿ ಮಾಡ್ತಾರೆ, ನಾವೇನ್ ಮಾಡೋದು? ನಮಗೆ ಪರಮಾಣು ಇಲ್ಲೇಬೇಕು, ಪರಮಾಣು ಬಾಂಬ್ ಬಿದ್ರೆ ನಮ್ಮ ಹತ್ರ ಯಾರು ಬಾಲ ಬಿಚ್ಚಲ್ಲ ಅಂತ ಹೇಳ್ಕೊಳ್ಳೋಕ್ಕೂ ಒಂದು ಅವಕಾಶ ಇರಾನ್ಗೆ. ಸೊ ಯಾವ ಆಂಗಲ್ ಇಂದ ನೋಡಿದ್ರು ಸಹ ಅಮೆರಿಕದ ಈ ಸಾಹಸ ಏನಿದೆಯಲ್ಲ, ದುಸ್ಸಾಹಸ. ಲ್ಯಾಂಡ್ ಆರ್ಮಿಯನ್ನ ಕಳಿಸೋದು, ಲ್ಯಾಂಡ್ ಇನ್ವೇಷನ್, ಭೂ ಆಕ್ರಮಣವನ್ನ ಶುರು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಏನ್ ಸುದ್ದಿಗಳು ಬರ್ತಾ ಇದೆ, ಅದು ಅತ್ಯಂತ ಮೂರ್ಖತನದ, ಅಪಾಯಕಾರಿಯಾದಂತಹ ನಿರ್ಣಯ ಆಗತ್ತೆ. ಯಾಕೆಂದ್ರೆ ಯಾರು ಸಾವಿಗೆ ಸಿದ್ಧರಾಗಿ ಹೋರಾಟಕ್ಕೆ ನಿಲ್ತಾರೋ ಅವರನ್ನ ಸೋಲ್ಸೋದು ಕಷ್ಟ. ಇರಾನ್ ಹಾಗೆ ನಿಂತಿರೋದು. ವಿ ಆರ್ ರೆಡಿ ಟು ಡೈ ಬಟ್ ವಿ ವಿಲ್ ಫೈಟ್ ಟಿಲ್ ಅವರ್ ಲಾಸ್ಟ್ ಬ್ರೆತ್. ನಾವು ಸಾಯೋದಕ್ಕೆ ಸಿದ್ಧವಾಗಿದ್ದೀವಿ, ನಮ್ಮ ಕೊನೆ ಉಸಿರು ಇರುವವರೆಗೆ ನಾವು ಕಾದಾಡ್ತೀವಿ ಅಥವಾ ಫೈಟ್ ಮಾಡ್ತೀವಿ, ಯುದ್ಧ ಮಾಡ್ತೀವಿ ಅಂತ ಇರಾನ್ ಸ್ಪಷ್ಟವಾಗಿ ಹೇಳಿದೆ. ಆ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಸಹ ಆ ಮನಸ್ಥಿತಿಯನ್ನೇ ಹೊಂದಿದ್ದಾರೆ. ಅವರ ಆಡಳಿತದ ಮೇಲೆ ಏನೇ ಸಿಟ್ಟು ಸೆಡವು ಏನೇ ಇದ್ರೂ ಸಹ ಅದನ್ನ ಅಮೆರಿಕ ವಿಚಾರ ಬಂದಾಗ ಮರೆತುಬಿಟ್ಟು ಸರ್ಕಾರದ ಜೊತೆ ನಿಂತ್ಕೊಳ್ತಾರೆ. ಅಮೆರಿಕ ಇಸ್ರೇಲ್ ಅಂದ್ಬಿಟ್ರೆ ಮುಗೀತು. ಇರಾನ್ ಜನ ಸೀದಾ ಗೌರ್ಮೆಂಟ್ ಸಪೋರ್ಟ್ಗೆ ನಿಂತ್ಕೊಳ್ತಾರೆ. ಅಮೆರಿಕ ಇಸ್ರೇಲ್ ಅನ್ನ ದೂಷಿಸ್ಕೊಂಡು ಅವ್ರನ್ನೇನಾದ್ರೂ ಗತಿ ಕಾಣಿಸ್ಬೇಕು ಅಂತ ಹೇಳ್ಕೊಂಡು ಓಡಾಡ್ಕೊಂಡಿರ್ತಾರೆ ಅಷ್ಟೇ. ಸೊ ಇದಿಷ್ಟು ಈಗ ಬರ್ತಿರುವಂತಹ ಸುದ್ದಿ. ಮೊದಲು 3,082 ಏರ್ಬೋರ್ನ್ ಡಿವಿಷನ್ ಸೈನಿಕರು ಮಾತ್ರ ಅಂತ ಅಂತಿದ್ದು ಅಮೆರಿಕ. ಆ ನಂತರ 2,500 ಆ ನೇವಿ ಇವರನ್ನ ಕಳಿಸ್ತಾ ಇದೆಯಂತೆ. ಈಗ ಅದಕ್ಕೆ ಮುಂದುವರೆದು 10,000 ಸೈನಿಕರು ಪ್ಲಸ್ ಸೇನಾ ವಾಹನಗಳನ್ನ ಕಳಿಸಿ ಯುದ್ಧ ಮಾಡ್ತಾರಂತೆ ಇರಾನ್ ಮೇಲೆ. ಭೂ ಯುದ್ಧ, ಲ್ಯಾಂಡ್ ಇನ್ವೇಷನ್ ಮಾಡ್ತಾರಂತೆ. ಅದಕ್ಕೆ ಇರಾನ್ ಕೊಟ್ಟಿರುವ ಉತ್ತರವನ್ನ ನಿಮ್ಗೆ ತಿಳಿಸಿದ್ದೀನಿ. ಸೊ ಮುಂದೆ ಏನಾಗಬಹುದು ಹೇಳಲಿಕ್ಕೆ ಬರಲ್ಲ. ಟ್ರಂಪು ಇವರು ಈ ತಿಕ್ಕಲತನ ಪ್ಲಸ್ ಇರಾನ್ನ ಮೊಂಡುತನ ಪ್ಲಸ್ ಯುದ್ಧ ಮಾಡುವ ಸ್ಥೈರ್ಯ, ಆತ್ಮಸ್ಥೈರ್ಯ, ಇದೆಲ್ಲವೂ ಸಹ ಅವಾಗ ಪರಿಗಣನೆಗೆ ಬರುತ್ತೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.